Hi friends, good evening everyone. Welcome back to my YouTube channel. ಸೊ ಇವತ್ತಿನ ಟಾಪಿಕ್ ಬಂದು ನಾನು ನಿಮ್ಗೆ ಏನು ಹೇಳಕ್ಕೆ ಹೊರಟಿದ್ದೇನೆ ಅಂದರೆ ನಿನ್ನೆ ಬಂದು ನಿಮಗೆ ಫುಡ್ ಪ್ರಾಡಕ್ಟ್ ಲೇಬಲಿಂಗ್ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ಟ್ರೆಂಡಿಂಗ್ ಟಾಪಿಕ್ ಏನಾಗಿದೆ ಅಂದರೆ ಈ ಒಂದು ಲೇಸ್ ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ತಿಳ್ಸಕ್ಕೆ ಹೊರಟಿದ್ದೀನಿ. ಸೊ ನಿನ್ನೆ ನಾನು ನಿಮ್ಗೆ ಹೇಳಿದಾಗೆ ಬಿ ಸ್ಮಾರ್ಟ್ ಕನ್ಸ್ಯೂಮರ್ ಅಂತ ಹೇಳಿದ್ದೆ. ಅಂದರೆ ನೀವು ಯಾವ ರೀತಿ ಪ್ಯಾಕೆಟ್ನ ಲೇಬಲ್ಸ್ ಆಗಲಿ ಅಥವಾ ಯಾವ ರೀತಿ ಏನಿದೆ ಅನ್ನೋದು ಇಂಪಾರ್ಟೆಂಟ್ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರೋದು ಯಾವ ರೀತಿ ಕೋರಿಲೇಟ್ ಇದೆ, ನೀವು ಯಾಕೆ ಲೇಬಲಿಂಗ್ ಅಥವಾ ಪ್ಯಾಕೇಜಿಂಗ್ನ ಯಾವ ರೀತಿ ನೋಡಬೇಕಾಗುತ್ತೆ, ಅದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಹೆಲ್ತ್ ಮೇಲೆ ಇಲ್ಲ ಲೈಫ್ ಮೇಲೆ ಅನ್ನೋದ್ರ ಬಗ್ಗೆ ತಿಳ್ಸೋಕೆ ಹೊರಟಿದ್ದೀನಿ. ಸೊ ಮೇಜರಾಗಿ ಹೇಳಬೇಕು ಅಂದರೆ ಈ ಫುಡ್ ಅಂತ ಬಂದಾಗ ಬೇರೆ ಬೇರೆ ಕಂಟ್ರೀಸಲ್ಲಿ ಬೇರೆ ಬೇರೆ ಥರ ರೆಗ್ಯುಲೇಷನ್ಸ್ ಇದೆ. ಲೈಕ್ ಡಿಫ್ರೆಂಟ್ ಕಂಟ್ರೀಸ್ ವುಡ್ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್ ಆಫ್ ರೆಗ್ಯುಲೇಷನ್ಸ್. ಬೇಸಿಕಲಿ ನಮ್ಮ ಇಂಡಿಯಾದಲ್ಲಿ ಬಂದು FSSAI ಇದೆ, ಅಗ್ಮಾರ್ಕ್ ಇದೆ, BIS ಇದೆ. ಅದೇ ರೀತಿ ಫಾರಿನ್ ಕಂಟ್ರೀಸಲ್ಲಿ ಎಸ್ಪೆಷಲಿ USA, ಯುರೋಪ್, ಕೆನಡಾ ಅಲ್ಲೆಲ್ಲ FDA ಇದೆ, EU ರೆಗ್ಯುಲೇಷನ್ಸ್ ಅಂತ ಸಪ್ರೇಟ್ ಇದೆ. ಸೊ ಬೇಸ್ಡ್ ಆನ್ ದ ಕಂಟ್ರಿ, ಬೇಸ್ಡ್ ಆನ್ ದೇರ್ ಟೈಪ್ ಆಫ್ ಕ್ವಾಲಿಟಿ, ಸೇಫ್ಟಿ, ಪ್ರಿಕಾಷನರಿ ಮೆಷರ್ಸ್ ಅವ್ರವ್ರ ಕಂಟ್ರಿ ಪ್ರಕಾರ ಅವರು ಅದನ್ನು ರೆಗ್ಯುಲೇಷನ್ ಬಾಡೀಸ್ನ ಮಾಡ್ಕೊಂಡಿರ್ತಾರೆ. ಸೊ ಇವತ್ತು ಈ ಪ್ರಾಡಕ್ಟ್ ಏನಂದರೆ ಲೇಸ್ ಚಿಪ್ಸ್ ಬಗ್ಗೆ. ಸೊ ನಿಮಗೆ ಗೊತ್ತಿರ್ಬೋದು, ಲೇಸ್ ಚಿಪ್ಸ್ ಆಲ್ ಓವರ್ ದ ಗ್ಲೋಬ್ ಒಂದು ಕಾಮನ್ ಪ್ರಾಡಕ್ಟ್ ಆ್ಯಂಡ್ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಪ್ರಾಡಕ್ಟ್. ಬಟ್ ಒಂದು ಡಿಫ್ರೆನ್ಸ್ ಏನಿರುತ್ತೆ ಅಂದರೆ ಇಂಡಿಯಾದಲ್ಲಿ ಸೇಲ್ ಆಗೋ ಪ್ರಾಡಕ್ಟ್ಗೂ ಫಾರಿನ್ ಕಂಟ್ರೀಸಲ್ಲಿ ಸೇಲ್ ಆಗೋ ಪ್ರಾಡಕ್ಟ್ಸ್ಗೂ ಮೈನರ್ ಡಿಫ್ರೆನ್ಸ್ ಇರುತ್ತೆ. ಅಂತ ಮೇಜರ್ ಅಂತ ಹೇಳಕ್ಕೆ ಬರಲ್ಲ, ಮೈನರ್. ಅಂದರೆ ಲೇಬಲಿಂಗ್ ಆಗಿರ್ಬೋದು, ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಕ್ವಾಂಟಿಟಿ ಆಗಿರ್ಬೋದು ಆ್ಯಂಡ್ ಪ್ರೈಸ್ ಆಗಿರ್ಬೋದು, ಇಷ್ಟು ಡಿಫ್ರೆನ್ಸ್ ಬಂದೇ ಬರುತ್ತೆ. ಸೊ ನಾನು ನಿಮಗೆ ಏನು ತಿಳ್ಸೋಕೆ ಹೊರಟಿದ್ದೀನಿ ಇವತ್ತು ಅಂದರೆ, ನಿನ್ನೆ ವಿಡಿಯೋನಲ್ಲಿ ನಿಮ್ಗೆ ಹೇಳಿದಾಗೆ ಲೇಬಲಿಂಗ್ ನೋಡಬೇಕು ಪ್ರಾಡಕ್ಟ್, ಯಾವುದೇ ಪ್ರಾಡಕ್ಟ್ ತೊಗೊಂಡಾಗ ಅಂತ ತಿಳಿಸಿದ್ದೆ. ಸೊ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ಇಲ್ಲಿ ನೀವು ನೋಡ್ಬೋದು ಹೆಡ್ಡಿಂಗ್ ಏನಿದೆ ಅಂತ ಅಂದರೆ, ಲೇಸ್ ಪೊಟ್ಯಾಟೊ ಚಿಪ್ಸ್ ರೀಕಾಲ್ ಇನ್ ಟು USA ಸ್ಟೇಟ್ಸ್, FDA ಅಸೈನ್ಸ್ ಮೋಸ್ಟ್ ಸಿವಿಯರ್ ರಿಸ್ಕ್ ವಾರ್ನಿಂಗ್ ಅಂತ ಇದೆ. ಆ್ಯಂಡ್ ಅಪ್ಡೇಟ್ ಯಾವತ್ತಾಗಿರೋದು 30th Jan 2025 2:24 IST ಅಂದರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಪ್ರಕಾರ. ಸೊ ಈ ಹೆಡ್ಡಿಂಗ್ ನಿಮಗೆ ಕೆಲವ್ರಿಗೆ ಅರ್ಥ ಆಗಿರ್ಬೋದು, ಕೆಲವ್ರಿಗೆ ಅರ್ಥ ಆಗದೇನೂ ಇರ್ಬೋದು, ಬಟ್ ನಾನು ನಿಮ್ಗೆ ಕ್ಲಿಯರಾಗಿ ಹೇಳ್ತೀನಿ. ಸೊ ಲೇಸ್ ಪೊಟ್ಯಾಟೊ ಚಿಪ್ಸ್ ರಿಕಾಲ್ ಅಂದರೆ, ಈಗ ಫಾರ್ ರಿಕಾಲ್ ಅಂದರೆ ಏನಂತ ಹೇಳ್ತೀನಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ ಬಿಸ್ಕೆಟ್ ಅಥವಾ ಚಾಕ್ಲೇಟ್ ಇಲ್ಲ ಚಿಪ್ಸ್ ಪ್ಯಾಕೆಟ್ ಮ್ಯಾನುಫ್ಯಾಕ್ಚರ್ ಆಗಿ ಪ್ರೊಡಕ್ಷನಿಂದ ಮಾರ್ಕೆಟಿಗೆ ಸಪ್ಲೈ ಆಗಿರುತ್ತೆ. ಸೊ ಆ ಸಪ್ಲೈ ಆಗಿರೋ ಪ್ರಾಡಕ್ಟಲ್ಲಿ ಏನೋ ಒಂದು ಲೇಬಲ್ ರಾಂಗ್ ಆಗಿರುತ್ತೆ, ಇಲ್ಲ ಮ್ಯಾನುಫ್ಯಾಕ್ಚರ್ ಡೇಟ್ ಇಲ್ಲ ಎಕ್ಸ್ಪೈರಿ ಡೇಟ್ ರಾಂಗ್ ಆಗಿರುತ್ತೆ. ಸೊ ಅವಾಗ ಅದನ್ನು ಐಡೆಂಟಿಫೈ ಮಾಡ್ತಾರೆ, ಲೈಕ್ ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ಸ್ ಆಗಿರ್ಬೋದು, ಇಲ್ಲ ಯಾವುದೊಂದು ಜನರಲ್ ಕನ್ಸ್ಯೂಮರ್ ಆಗಿರ್ಬೋದು. ಅವ್ರು ಐಡೆಂಟಿಫೈ ಮಾಡಿದಾಗ ಅವ್ರು ಏನು ಮಾಡ್ತಾರೆ, ಅವ್ರು ಇಮಿಡಿಯೇಟ್ ರೈಟ್ ಪರ್ಸನ್ ಅಂದರೆ ಕನ್ಸ್ಯೂಮರ್ ಹೆಲ್ಪ್ಲೈನ್ಗೆ ಆಗಿರ್ಬೋದು, ಇಲ್ಲ ಸ್ಟೋರ್ ಮ್ಯಾನೇಜರ್, ಇಲ್ಲ ಸ್ಟೋರ್ ಪರ್ಟಿಕ್ಯುಲರ್ ಗ್ರಾಸರಿ ಇದಕ್ಕಾಗಿರ್ಬೋದು, ಹೆಲ್ಪ್ಲೈನ್ ಅಥವಾ ಸಪೋರ್ಟ್ ಸಂಬಡಿ ಒಂದು ಕನ್ಸರ್ನ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಈ ಥರ ಪ್ರಾಡಕ್ಟ್ ಇದೆ, ಇದ್ರ ಮೇಲೆ ಡೀಟೇಲ್ಸ್ ಇಲ್ಲ ಅಂತ. ಸೊ ಅವಾಗ ಏನು ಮಾಡ್ತಾರೆ, ಇಮಿಡಿಯೇಟ್ ಅದೇ ರೀತಿ ಆ ಒಂದು ಪ್ರಾಡಕ್ಟ್ ಮಾತ್ರ ಇಲ್ವಾ ಅಥವಾ ಬೇರೆ ಅದೇ ಬ್ಯಾಚಲ್ಲಿ ಬಂದಿರುವಂಥ ಎಲ್ಲ ಪ್ರಾಡಕ್ಟು ಹಾಗೆ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಸೊ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಒಂದು ಚಿಪ್ಸ್ ಪ್ಯಾಕೆಟ್ ಮೇಲೆ ಈ ಥರ ಮ್ಯಾನುಫ್ಯಾಕ್ಚರ್ ಡೇಟ್ ಮಿಸ್ಸಿಂಗ್ ಆಗಿದೆ, ಇಲ್ಲ ಎಕ್ಸ್ಪೈರಿ ಡೇಟ್ ಮಿಸ್ಸಿಂಗ್ ಆಗಿದೆ, ಅದೇ ಜೊತೆ ಬಂದಿರುವಂಥ ಒಂದು 10 ಬಾಕ್ಸ್ ಚಿಪ್ಸ್ ಪ್ಯಾಕೆಟ್ ಕೂಡ ಚೆಕ್ ಮಾಡ್ತಾರೆ. ಸೊ 10 ಬಾಕ್ಸು ಚೆಕ್ ಮಾಡ್ತಾರೆ ಅನ್ನೋದು ಅವಶ್ಯಕತೆ ಇರಲ್ಲ, ಬಿಕಾಸ್ 10 ಬಾಕ್ಸು ಕೂಡ ಒಂದೇ ಬ್ಯಾಚ್ ಕೋಡಿಂದ ಬಂದಿರೋ ಚಿಪ್ಸ್ ಪ್ಯಾಕೆಟ್ ಆದರೆ ಯಾವುದಕ್ಕೂ ಇರಲ್ಲ. ಸೊ ಒಂದು ಬಾಕ್ಸ್ ತೆಗೆದು ಚೆಕ್ ಮಾಡಿ ನೋಡ್ತಾರೆ, ಅಲ್ಲಿ ಮಿಸ್ಸಿಂಗ್ ಇದ್ದಾಗ ಏನು ಮಾಡ್ತಾರೆ, ಓಕೆ ಇದು ನಾಟ್ ಅ ಗುಡ್ ಸೈನ್ ಆಫ್ ಕ್ವಾಲಿಟಿ ಆರ್ ನಾಟ್ ಅ ಗುಡ್ ಸೈನ್ ಟು ಸೆಲ್ ಇನ್ ದ ಮಾರ್ಕೆಟ್ ಅಂತ ಕನ್ಸಿಡರ್ ಮಾಡಿಕೊಂಡು ರಿಕಾಲ್ ಅನ್ನೋದೊಂದು ವರ್ಡ್ನ ಯೂಸ್ ಮಾಡ್ತಾರೆ. ರಿಕಾಲ್ ಅಂದರೆ ಏನಂದರೆ, ಲೈಕ್ ಜನರಲಿ ಈಗ ನಮ್ಮ ನ್ಯೂಸ್ ಮೀಡಿಯಾ ಚಾನಲ್ಸಲ್ಲಿ ಯಾವ ರೀತಿ ನೀವು ಪ್ರತಿದಿನ ನೋಡ್ಬೋದು, ಏನೇ ಕ್ರೈಮ್ ಆಗಿರ್ಬೋದು ಇಲ್ಲ ಪೊಲಿಟಿಕ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಯಾವ ರೀತಿ ತಿಳಿಸ್ತಾರೆ ಅಂದರೆ ಅದೇ ರೀತಿ ರಿಕಾಲ್ನ ಕೂಡ ತಿಳಿಸ್ತಾರೆ. ಲೈಕ್ ಈಗ ಆಲ್ಮೋಸ್ಟ್ ಒಂದು 1000 ಪ್ಯಾಕ್ಸಲ್ಲಿ ಒಂದು 200 ಇಲ್ಲ 300 ಪ್ಯಾಕ್ಸ್ ಆಲ್ರೆಡಿ ಪ್ರಾಡಕ್ಟ್ಸ್ ಪರ್ಚೇಸ್ ಆಗಿ ಮಾರ್ಕೆಟಲ್ಲಿ ಸಪ್ಲೈ ಆಗಿಬಿಟ್ಟಿರುತ್ತೆ, ಇಲ್ಲ ಆನ್ಲೈನ್ ಸಪ್ಲೈ ಆಗ್ತಾ ಇರುತ್ತೆ, ಇಲ್ಲ ಫಾರ್ ಎಕ್ಸಾಂಪಲ್ ಗೂಡ್ಸ್ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಟ್ರಾನ್ಸ್ಫರ್ ಆಗ್ತಿರುತ್ತೆ, ಇಲ್ಲ ಆರ್ಡರ್ ಡೆಲಿವರಿ ಪ್ಲೇಸ್ ಮಾಡಿರ್ತಾರೆ. ಸೊ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಏನಾಗುತ್ತೆ, ಈ ರೆಕಾಲ್ ಅನ್ನೋದು ತುಂಬ ಯೂಸ್ಫುಲ್. ಯಾಕೆ ಅಂತಂದರೆ, ಸೊ ಆ ಟ್ರೇಸಬಿಲಿಟಿ, ಆ ಪ್ರಾಡಕ್ಟ್ ಏನಿದೆ ಇಮಿಡಿಯೇಟ್ ಟ್ರೇಸ್ ಮಾಡಿ ಅದನ್ನು ವಾಪಸ್ ಕಳಿಸ್ಕೊಡಿ, ಇಲ್ಲ ನಿಮ್ಮ ಪ್ಲೇಸಲ್ಲೇ ಪ್ರಾಡಕ್ಟ್ನ ಡೆಸ್ಟ್ರಾಯ್ ಮಾಡಿ, ಬಿಕಾಸ್ ಇಟ್ಸ್ ಅನ್ ಅನ್ಸೇಫ್ ಪ್ರಾಡಕ್ಟ್ ಐದರ್ ಟು ಕನ್ಸ್ಯೂಮ್ ಆರ್ ಐದರ್ ಟು ಯೂಸ್ ಇಟ್ ಇನ್ ಎನಿ ಆಫ್ ದ ವೇ.
ಸೊ ಆ ಪರ್ಪಸ್ಗೋಸ್ಕರ ಈ ರಿಕಾಲ್ ಅನ್ನೋದನ್ನು ಕರೀತಾರೆ. ಸೊ ಎಫ್ ಡಿ ಅನ್ನೋದು ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಇದು ಯು ಎಸ್ ಎ ಗವರ್ನಿಂಗ್ ಬಾಡಿ, ಸೇಮ್ ನಮ್ಮ ಎಫ್ ಎಸ್ ಎಸ್ ಐ ಯಾವ ರೀತಿ ಇಂಡಿಯಾದಲ್ಲಿದೆ ಅದೇ ರೀತಿ ಎಫ್ ಡಿ ಎ ಕೂಡ. ಸೊ ರಿಕಾಲ್ ಅನ್ನೋದು ಏನು ಅಂತ ನಿಮ್ಗೆ ಈಗ ತಿಳಿಸಿದ್ದೀನಿ, ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ಟಾಪಿಕ್ಗೆ ಬಂದ್ಬಿಡೋಣ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ಲೇಸ್ ಕ್ಲಾಸಿಕ್ ಪೊಟೆಟೊ ಚಿಪ್ಸ್ ಹ್ಯಾವ್ ಬಿನ್ ರಿಕಾಲ್ಡ್ ಇನ್ ಒರಿಜಾನ್ ಆ್ಯಂಡ್ ವಾಷಿಂಗ್ಟನ್. ಅಂದರೆ ಇವೆರಡು ಸ್ಟೇಟಲ್ಲಿ ರಿಕಾಲ್ ಮಾಡಿದ್ದಾರೆ ಲೇಸ್ ಕ್ಲಾಸಿಕ್ ಪೊಟೆಟೊ ಚಿಪ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ. ಯಾಕೆ ಅಂತ ಕೇಳಿ. ಸೊ ಡ್ಯೂ ಟು ಅನ್ಡಿಕ್ಲೇರ್ಡ್ ಮಿಲ್ಕ್ ಅ ಮೇಜರ್ ಅಲರ್ಜನ್ ಫೌಂಡ್ ಇನ್ ಓವರ್ 6,000 ಬ್ಯಾಗ್ಸ್. ಸೊ ಇಲ್ಲಿ ನೀವು ನೋಡ್ಬೋದು ಈ ಏನಿದೆ ತುಂಬ ಮೇಜರ್, ಡ್ಯೂ ಟು ಅನ್ಡಿಕ್ಲೇರ್ಡ್ ಮಿಲ್ಕ್ ಅಂತ ಇದೆ. ಅನ್ಡಿಕ್ಲೇರ್ಡ್ ಮಿಲ್ಕ್ ಮೇಜರ್ ಅಲರ್ಜನ್ ಫೌಂಡ್ ಇನ್ ಓವರ್ 6,000 ಬ್ಯಾಗ್ಸ್. ಸೊ ಅನ್ಡಿಕ್ಲೇರ್ಡ್ ಮಿಲ್ಕ್, ನಿಮಗೆ ಕ್ವಶನ್ ಬರ್ಬೋದು, ಅನ್ಡಿಕ್ಲೇರ್ಡ್ ಮಿಲ್ಕ್ ಈ ಚಿಪ್ಸಲ್ಲಿ ಏನಕ್ಕೆ ಮಿಲ್ಕ್ ಹಾಕ್ತಾರೆ, ಇಲ್ಲ ಚಿಪ್ಸಿಗೆ ಯಾರಾದರೂ ಮಿಲ್ಕ್ ಹಾಕ್ತಾರೆ? ಈಗ ಜನರಲಿ ಮನೇಲಿ ನೀವು ಹಾಲು ಕಾಯಿಸುವಾಗ ಒಂದು ಡ್ರಾಪ್ ಏನಾದರೂ ಖಾರದ್ದಾಗಲಿ ಇಲ್ಲ ಹುಳಿ ಪದಾರ್ಥ ಏನೋ ಟಚ್ ಆದರೆ ಹಾಲು ಒಡೆದೋಗುತ್ತೆ. ಅದೇ ರೀತಿ ಚಿಪ್ಸ್ಗೆ ಹಾಲು ಯಾರಾದರೂ ಹಾಕ್ತಾರಾ ಅನ್ನೋದು ನಿಮ್ಗೆ ಕ್ವಶನ್ ಇರುತ್ತೆ. ಆ್ಯಂಡ್ ನೀವು ಥಿಂಕ್ ಮಾಡ್ಬೋದು, ಬಟ್ ಜನರಲಿ ಚಿಪ್ಸ್ಗೆ ಯಾಕೆ ಮಿಲ್ಕ್ ಆ್ಯಡ್ ಮಾಡ್ತಾರೆ ಅಂದರೆ, ಒನ್ ಈಸ್ ಫಾರ್ ಆ ಫ್ಲೇವರ್ ಕೊಡೋದಕ್ಕೆ, ಅಂದರೆ ಎಸೆನ್ಸ್ ಫ್ಲೇವರ್ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ. ಎರಡನೇದು ಅವ್ರು ಏನೇ ಸ್ಪೈಸಸ್ ಸಮಥಿಂಗ್ ಯೂಸ್ ಮಾಡಿದ್ರೆ ಬೈಂಡ್ ಮಾಡೋಕ್ಕೆ, ಅಂದರೆ ಅದೊಂದು ಅಟ್ಯಾಚ್ಮೆಂಟ್ ಕ್ರಿಯೇಟ್ ಮಾಡೋದಕ್ಕೆ ದೇ ವುಡ್ ಹ್ಯಾವ್ ಯೂಸ್ ದಿಸ್ ಮಿಲ್ಕ್. ಬಟ್ ಯಾಕೆ ಈ ಪ್ರಾಡಕ್ಟ್ ಆರ್ ವೈ ದಿಸ್ ಪ್ರಾಡಕ್ಟ್ ಹ್ಯಾಸ್ ಬಿನ್ ವಿಥೆಲ್ಡ್ ಆರ್ ರಿಕಾಲ್ಡ್? ಮೇಜರ್ ರೀಸನ್ ಇಟ್ಸ್ ಅನ್ ಅಲರ್ಜನ್. ಸೊ ಇಲ್ಲಿ ನೋಡ್ಬೋದು ಮೇಜರ್ ಅಲರ್ಜನ್, ಅನ್ಡಿಕ್ಲೇರ್ಡ್ ಮಿಲ್ಕ್ ಮೇಜರ್ ಅಲರ್ಜನ್. ಸೊ ಅಲರ್ಜನ್ ಅಂದ್ರೇನು? ಅಲರ್ಜನ್ ಇಸ್ ನಥಿಂಗ್ ಬಟ್ ಸಮಥಿಂಗ್ ವಿಚ್ ಯುವರ್ ಬಾಡಿ ಕೆನಾಟ್ ಅಕ್ಸೆಪ್ಟ್ ವೆನ್ ಯು ಕನ್ಸ್ಯೂಮ್ ಇಟ್ ಫ್ರಮ್ ದ ಎಕ್ಸ್ಟರ್ನಲ್ ಸೋರ್ಸ್. ಅಂದರೆ ಈಗ ನೀವು ಏನೇ ಒಂದು ಪದಾರ್ಥ ತೊಗೊಳ್ತೀರ ನಿಮ್ಮ ಬಾಡಿಗೆ, ಅದಕ್ಕೆ ನೀವು ಒಂದು ಅಡ್ಜಸ್ಟ್ ಆಗಿರ್ತೀರ ಇಲ್ಲ ಅಡ್ಜಸ್ಟ್ ಆಗಿಲ್ಲದೆ ಇರುವಂಥ ಪದಾರ್ಥ. ಈಗ ಹೊಸ್ದಾಗಿ ಏನೋ ಒಂದು ಫಾರ್ ಎಕ್ಸಾಂಪಲ್ ಸಿಂಪಲಾಗಿ ಹೇಳ್ತೀನಿ, ಈಗ ಕೆಲವರು ಹಾಲು ಕುಡಿದ್ರೆ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ, ಇಲ್ಲ ವಾಂತಿ ಆಗುತ್ತೆ, ಇಲ್ಲ ಬೇದಿ ಆಗುತ್ತೆ, ಇಲ್ಲ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಸೊ ಅದನ್ನು ಅಲರ್ಜನ್ ಅಂತಾರೆ, ಸಿಂಪ್ಟೊಮ್ಯಾಟಿಕ್ ಇದನ್ನು. ಸೊ ಅದು ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಮಾಡುತ್ತೆ. ಸೊ ಎಷ್ಟು ಜನ ಹಾಲು ಬದಲು ಕಾಫಿ ಟೀ ಈ ಥರ ಮಾಡಿಕೊಂಡು ಕುಡಿತಾರೆ. ಸೊ ನಾನು ನಿಮ್ಗೆ ಅಲರ್ಜನ್ಸ್ ಅನ್ನೋ ಒಂದು ಟಾಪಿಕ್ನ ನೆಕ್ಸ್ಟ್ ವೀಡಿಯೋಸ್ನಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಏನು ಅಲರ್ಜನ್ ಅಂದರೆ ಯಾವ ರೀತಿ ಇರುತ್ತೆ, ಹೆಂಗೆ ತಿಳ್ಕೊಬೇಕು ಅನ್ನೋದ್ರ ಬಗ್ಗೆ. ಸೊ ಈಗ ಅನ್ಡಿಕ್ಲೇರ್ಡ್ ಮಿಲ್ಕ್ ಮೇಜರ್ ಅಲರ್ಜನ್. ಸೊ ಈ ಪ್ರಾಡಕ್ಟಲ್ಲಿ ಏನಾಗಿದೆ, ಮಿಲ್ಕ್ ಮೇಜರ್ ಅಲರ್ಜನ್ ಆಗಿದೆ. ಅದು ಓವರ್ 6,000 ಬ್ಯಾಗ್ಸ್, ಅಂದರೆ 6,000 ಪ್ಯಾಕೆಟ್ಸ್, ಪ್ರಾಬಬ್ಲಿ 6,000 ಪ್ಯಾಕೆಟ್ಸ್ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಅವ್ರು ಬ್ಯಾಗ್ಸ್ ಅಂತ ಮೆನ್ಷನ್ ಮಾಡೋದ್ರಿಂದ ಐ ಆಮ್ ನಾಟ್ ಶೋರ್ ಅಬೌಟ್ ದಟ್. ಬಟ್ 6,000 ಬ್ಯಾಗ್ಸ್ ಅಂದಾಗ ಇಟ್ ವುಡ್ ಬಿ ಅ ವೆರಿ ಹ್ಯೂಜ್ ಕ್ವಾಂಟಿಟಿ. ಅಂದರೆ 6,000 ಬ್ಯಾಗ್ಸ್ ಅಂದಾಗ ಎಷ್ಟು ಹ್ಯೂಜ್ ಕ್ವಾಂಟಿಟಿ ಆಗಿರುತ್ತೆ. ಅದರಲ್ಲಿ ಮಿಲ್ಕ್ನ ಅವರು ಆ್ಯಡ್ ಮಾಡಿ ಡಿಕ್ಲೇರ್ ಮಾಡಿಲ್ಲ, ಈ ಪ್ರಾಡಕ್ಟ್ ಲೇಬಲ್ ಮೇಲೆ ಅವರು ಡಿಕ್ಲೇರ್ ಮಾಡಬೇಕಿತ್ತು, ಮಾಡಿಲ್ಲ. ಸೊ ಇಟ್ಸ್ ಅನ್ ಅಲರ್ಜನ್. ಸೊ ಎಫ್ ಡಿ ಎ has classified this as a class 1 recall indicating potential for serious health consequences or death if consumed by those with a milk allergy. ಸೊ ನಾನು ನಿಮ್ಗೆ ತಿಳಿಸ್ದಂಗೆ, ಈಗ ಕೆಲವರಿಗೆ ಹಾಲು ಕುಡಿದ್ರೆ ಆಗಲ್ಲ, ಅಲರ್ಜಿ, ಹೊಟ್ಟೆ ನೋವು, ಬೇದಿ, ವಾಂತಿ ಎಕ್ಸೆಟ್ರಾ ಈ ಥರ ಹೆಲ್ತ್ ಕಂಡೀಷನ್ ಸಿಂಪ್ಟಮ್ಸ್ ರೈಸ್ ಆಗುತ್ತೆ ಇಮಿಡಿಯೇಟ್. ಕೆಲವರಿಗೆ ಏನೂ ಆಗದೆ ಇರ್ಬೋದು, ಕೆಲವರಿಗೆ ಅಡ್ಜಸ್ಟ್ ಆಗಿರೋರಿಗೆ ಏನೂ ಆಗಲ್ಲ. ಮಿಲ್ಕ್ ಒಂದೇ ಅಂತಲ್ಲ, ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲರ್ಜನ್ಸ್ ಇನ್ ದ ಫುಡ್. ಸೊ ಇದು ಮೇಜರ್ ಏನಂದರೆ ಇಟ್ಸ್ ಅ ಕ್ಲಾಸ್ 1 ರಿಕಾಲ್ ಇವ್ರು ಮಾಡಿರುವಂಥದ್ದು. ದೇರ್ ಆರ್ ಡಿಫ್ರೆಂಟ್ ಕ್ಲಾಸಸ್ ಆಫ್ ರಿಕಾಲಿಂಗ್, ಲೈಕ್ ಪ್ರಾಡಕ್ಟ್ಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಎಕ್ಸೆಟ್ರಾ ಈ ಥರ ಡಿಫ್ರೆಂಟ್ ಲೆವೆಲ್ಸ್ ಇರುತ್ತೆ. ಆ ರೀತಿ ಇದರಲ್ಲಿ ಏನು ಎಫ್ ಡಿ ಎ ಅದನ್ನು ಕ್ಲಾಸ್ 1 ರಿಕಾಲ್ ಅಂತ ಕನ್ಸಿಡರ್ ಮಾಡಿದ್ದಾರೆ. ಬಿಕಾಸ್ ಇಟ್ಸ್ ಅ ಸೀರಿಯಸ್ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಆರ್ ಡೆತ್ ಇಫ್ ಕನ್ಸ್ಯೂಮ್ ಬೈ ದೋಸ್ ವಿತ್ ಮಿಲ್ಕ್ ಅಲರ್ಜಿ. ಅಂದರೆ ಯಾರಿಗಾರು ಮಿಲ್ಕ್ ಅಲರ್ಜಿ ಇತ್ತು ಅಂದರೆ ಈ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡಿದ್ರೆ ಇಮಿಡಿಯೇಟ್ ಡೆತ್ ಆಗೋ ಚಾನ್ಸಸ್ ಇರುತ್ತೆ, ಇಲ್ಲ ಹೆಲ್ತ್ ಕಾನ್ಸಿಕ್ವೆನ್ಸಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇದನ್ನು ರಿಕಾಲ್ ಮಾಡಿದ್ದಾರೆ. ಸೊ ಬನ್ನಿ ನೆಕ್ಸ್ಟ್ ಹೋಗೋಣ, ಏನಿದೆ ಅಂತ ತಿಳ್ಕೊಳ್ಳೋಣ. ಸೊ ಇದು ಯಾವಾಗ ಲೇಸ್ ಕ್ಲಾಸಿಕ್ ಪೊಟೆಟೊ ಹ್ಯಾವ್ ಬಿನ್ ರಿಕಾಲ್ಡ್ ಇನ್ ಒರಿಜಾನ್ ವಾಷಿಂಗ್ಟನ್ ಆಫ್ಟರ್ ಅನ್ಡಿಕ್ಲೇರ್ಡ್ ಮಿಲ್ಕ್ ಫೌಂಡೆಡ್ 6,000 ಬ್ಯಾಗ್ಸ್ ವೈಲ್ ಎಫ್ ಡಿ ಇಂಪ್ಲಿಮೆಂಟೆಡ್ ದ ರಿಕಾಲ್ ಲಾಸ್ಟ್ ಮಂತ್. ಅಂದರೆ ಡಿಸೆಂಬರ್ 13th ರಿಕಾಲ್ ಮಾಡಿದ್ದಾರೆ. ಇದು ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ 2024 ರಿಕಾಲ್ ಮಾಡಿದ್ದಾರೆ. ಬಟ್ ಈ ವರ್ಷ ಅಂದರೆ ಇಟ್ ವಾಸ್ ಕ್ಲಾಸಿಫೈಡ್ ಆಸ್ ಹೈಯೆಸ್ಟ್ ರಿಸ್ಕ್ ಲೆವೆಲ್ ಆನ್ Jan 27 ವಿಚ್ ಕುಡ್ ಹ್ಯಾವ್ ಪೋಸ್ಟ್ ಸೀರಿಯಸ್ ಹೆಲ್ತ್. ಅಂದರೆ ಈ ಯಾವುದೇ ಒಂದು ಡಿಕ್ಲೇರ್ ಮಾಡಿದಾಗ ಅದಕ್ಕೊಂದು ಪರ್ಟಿಕ್ಯುಲರ್ ಟೈಮ್ ಡ್ಯೂರೇಷನ್ ಇರುತ್ತೆ, ಲೈಕ್ ಫಾರ್ ಎಕ್ಸಾಂಪಲ್ 1 month ಆರ್ 2 months ಆರ್ 1 week ಆರ್ 10 days. ಸೊ ಬೇಸ್ಡ್ ಆನ್ ಟೈಮ್ ಡಿಕ್ಲೇರೇಷನ್ ಅವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಇದೇನಾಗಿದೆ, ಈ ಪ್ರಾಡಕ್ಟು ಡಿಸೆಂಬರ್ 13, 2024 ಅವರ ರಿಕಾಲ್ ಮಾಡಿದ್ದಾರೆ. ಆ್ಯಂಡ್ ಇದನ್ನು ಹೈಯೆಸ್ಟ್ ರಿಸ್ಕ್ ಲೆವೆಲ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಬಿಕಾಸ್ ಮಿಲ್ಕ್ ಇಟ್ಸ್ ಅ ಮೇಜರ್ ಅಲರ್ಜನ್ ಫಾರ್ ಫುಡ್ ಆರ್ ಮೇಜರ್ ಅಲರ್ಜನ್ ಫಾರ್ ಪೀಪಲ್ ಹೂ ಡಸಂಟ್ ಹ್ಯಾವ್ ಕನ್ಸ್ಯೂಮ್ ಮಿಲ್ಕ್. ಸೊ ಈಗ ವಾಟ್ ಈಸ್ ಕ್ಲಾಸ್ 1 ರಿಕಾಲ್? ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಕ್ಲಾಸ್ 1 ರಿಕಾಲ್ ಅಂದರೆ ಏನು? So FDA has issued its most severe risk warning class 1 recall, which means exposure or consumption of the chips may cause serious adverse health consequences or death. So class 1 recall ಅಂದರೆ ಏನು ಅಂದರೆ, ಯಾವುದೇ ಒಂದು ಫುಡ್ ಪದಾರ್ಥ ತಗೊಂಡಾಗ
ಅದು ಅಲರ್ಜಿಕ್ ಕಂಟೆಂಟ್ ಅದರಲ್ಲಿ ಇತ್ತು ಅಂದರೆ ಅದು ಸಿವಿಯರ್ ಆಗಿ ಹೆಲ್ತ್ ಎಫೆಕ್ಟ್ ಮಾಡ್ಬೋದು ಅಥವಾ ಡೆತ್ಗೆ ಕೂಡ ರಿಲೇಟ್ ಆಗಿ, ಅಂದರೆ ಅದರಿಂದ ಆ ಕನ್ಸ್ಯೂಮ್ ಮಾಡಿದ ಫುಡ್ಡಿಂದ ಅಲರ್ಜಿಕ್ ರಿಯಾಕ್ಷನ್ ಆಗಿ ಬಾಡಿಯಲ್ಲಿ ಏನಾದ್ರು ಎಫೆಕ್ಟ್ ಆಗಿ ಸಾಯ್ಬೋದು ಇಮಿಡಿಯೇಟಾಗಿ. ಸೊ ದಿಸ್ ಇಸ್ ಕಾಲ್ಡ್ ಕ್ಲಾಸ್ 1 ರಿಕಾಲ್. ಸೊ ಮೇಜರ್ಲಿ ದೆರ್ ಆರ್ 2 ಕ್ಯಾಟಗರೀಸ್ ಆಫ್ ರಿಸ್ಕ್ ಕ್ಲಾಸಿಫಿಕೇಶನ್ ಬೈ FDA. ಅಂದರೆ FDA ಅವರು 2 ಕ್ಯಾಟಗರೀಸ್ ಆಗಿ ಇದನ್ನು ಕ್ಲಾಸಿಫೈ ಮಾಡ್ಕೊಂಡಿದ್ದಾರೆ. ಒನ್ ಇಸ್ ಕ್ಲಾಸ್ 2, ಅಸೈನ್ ವೆನ್ ಪ್ರಾಡಕ್ಟ್ ಮೈಟ್ ಪೋಸ್ ಅ ಮೈನರ್ ರಿಸ್ಕ್ ಆರ್ ಕ್ರಿಯೇಟ್ ಎ ಶಾರ್ಟ್ ಟರ್ಮ್ ಹೆಲ್ತ್ ಪ್ರಾಬ್ಲಮ್. ಸೊ ಕ್ಲಾಸ್ 2 ಆ್ಯಂಡ್ ಕ್ಲಾಸ್ 3ನೂ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು ಕ್ಲಾಸ್ 2 ಇಸ್ ಅಸೈನ್ ವೆನ್ ಪ್ರಾಡಕ್ಟ್ ಮೈಟ್ ಪೋಸ್ ಅ ಮೈನರ್ ರಿಸ್ಕ್ ಅಂತದೆ. ಸೊ ಮೈನರ್ ರಿಸ್ಕ್ ಅಂದರೆ ಜಸ್ಟ್ ತಿಂದಾಗ ಏನೋ ಒಂಚೂರು ಸ್ಕಿನ್ ಇಚ್ಚಿಂಗ್ ಆಗುವಂಥದ್ದು ಅಂತ ಸ್ಮಾಲ್ ಮೈನರ್ ರಿಸ್ಕ್ನ ಕ್ಲಾಸ್ 2 ಅಂತ ಕನ್ಸಿಡರ್ ಮಾಡ್ತಾರೆ. ಅವ್ರು ಕ್ರಿಯೇಟಿಂಗ್ ಶಾರ್ಟ್ ಟರ್ಮ್ ಹೆಲ್ತ್ ಅಂದರೆ ಜಸ್ಟ್ ಒಂದು ಲೂಸ್ ಮೋಷನ್ ಆಗುವಂಥದ್ದು, ಇಲ್ಲ ಜಸ್ಟ್ ಒಂದು ಕಾಫ್ ಬರೋವಂಥದ್ದು, ಇಲ್ಲ ಕೋಲ್ಡ್ ಆಗುವಂಥದ್ದು, ಈ ಥರದ್ದು. ನೆಕ್ಸ್ಟ್ ಬಂದಾಗ ಕ್ಲಾಸ್ 3 ರಿಕಾಲ್ ಇಶ್ಯೂಡ್ ವೇರ್ ಪ್ರಾಡಕ್ಟ್ ಇಸ್ ಅನ್ಲೈಕ್ಲಿ ಟು ಕಾಸ್ ಹೆಲ್ತ್ ಪ್ರಾಬ್ಲಮ್ಸ್ ಬಟ್ ಸ್ಟಿಲ್ ಬ್ರೀಚಸ್ FDA ಲೇಬಲಿಂಗ್ ಆರ್ ಮ್ಯಾನುಫ್ಯಾಕ್ಚರಿಂಗ್ ರಿಕ್ವೈರ್ಮೆಂಟ್ಸ್. ಸೊ ಕ್ಲಾಸ್ 3 ರಿಕಾಲಲ್ಲಿ ಏನಂದರೆ ಅದರಿಂದ ಏನೇ ಹೆಲ್ತ್ಗೆ ಎಫೆಕ್ಟ್ ಆಗದೇ ಇರ್ಬೋದು, ಬಟ್ ಸ್ಟಿಲ್ FDA ಲೇಬಲಿಂಗ್ ಪ್ರಕಾರ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ರಿಕ್ವೈರ್ಮೆಂಟ್ಸ್ ಪ್ರಕಾರ ಪ್ರಾಡಕ್ಟ್ ಫಾಲೋ ಮಾಡಿಲ್ಲ ಅಂದರೆ ದೆನ್ ಇಟ್ ಇಸ್ ಕನ್ಸಿಡರ್ಡ್ ಟು ಬಿ ಕ್ಲಾಸ್ 3 ರಿಕಾಲ್. ಸೊ FDA ಪ್ರಕಾರ ದೇರ್ ಆರ್ 3 ಡಿಫ್ರೆಂಟ್ ಟೈಪ್ಸ್ ಆಫ್ ರಿಕಾಲ್ಸ್. ಅಂದರೆ ಕ್ಲಾಸ್ 1 ತುಂಬ ಮೇಜರು, ಯಾವ ರೀತಿ ಅಂದರೆ ಅದು ಡೆತ್ ಕಾಸ್ ಮಾಡ್ಬೋದು, ಇಲ್ಲ ಹೆಲ್ತ್ಗೆ ಎಫೆಕ್ಟ್ ಆಗ್ಬೋದು ಮೇಜರಾಗಿ. ಕ್ಲಾಸ್ 2 ಅಲ್ಲಿ ವೆರಿ ಶಾರ್ಟ್, ಏನೋ ಒಂದು ಸಣ್ಣ ಪುಟ್ಟ ಅಂತ ಹೆಲ್ತ್ ಇನ್ಸಿಡೆಂಟ್ ಆಗ್ಬೋದು ಅದಕ್ಕೆ. ಕ್ಲಾಸ್ 3ಅಲ್ಲಿ ಲೇಬಲಿಂಗ್ ಫಾಲೋ ಮಾಡಿಲ್ಲ, ಪ್ರಾಡಕ್ಟ್ ಲೇಬಲಿಂಗ್ ನ್ಯೂಟ್ರಿಷನಲ್ ಆಗಿರ್ಬೋದು, ಇಲ್ಲ ಏನೇ ಒಂದು ಆಗಿರ್ಬೋದು, ಇಲ್ಲ ಅವ್ರು ಅಲರ್ಜಿನ್ ಅಂತ ಡಿಕ್ಲೇರ್ ಮಾಡಿಲ್ಲ ಪ್ರಾಡಕ್ಟ್ ಮೇಲೆ. ಈಗ ಈ ಲೇಸ್ ಚಿಪ್ಸಲ್ಲಿ ಹೇಳಿದಾಗೆ ದೇ ಹ್ಯಾವ್ ನಾಟ್ ಡಿಕ್ಲೇರ್ಡ್ ಆನ್ ದೇರ್ ಲೇಬಲಿಂಗ್ ಸೇಯಿಂಗ್ ದಿಸ್ ಇಸ್ ಅಲರ್ಜಿಕ್. ಅಂದರೆ ಹಿಂದ್ಗಡೆ ಪ್ಯಾಕೆಟ್ ಹಿಂದ್ಗಡೆ ನೀವು ನೋಡ್ಬೋದು, ಅಲ್ಲಿ ಹಾಕಿರ್ತಾರೆ ಕಂಟೈನ್ಸ್ ಮಿಲ್ಕ್, ಕಂಟೈನ್ಸ್ ಸೋಯಾ, ಕಂಟೈನ್ಸ್ ಪೀನಟ್ ಆರ್ ಅಲರ್ಜಿಕ್ ಅಂತ. ಸೊ ಇದರಲ್ಲಿ ಏನಾಗಿದೆ, ಪ್ರಾಡಕ್ಟಲ್ಲಿ ಅವರು ಅಲರ್ಜಿಕ್ ಅನ್ನೋದನ್ನು ಮೆನ್ಷನ್ ಮಾಡಿಲ್ಲ. ಸೊ ಅದೇನಾಗಿದೆ, FDA ಲೇಬಲಿಂಗ್ ಗೈಡ್ಲೈನ್ಸ್ ಪ್ರಕಾರ ಅವರು ಫಾಲೋ ಮಾಡಿಲ್ಲ. ಸೊ ಆ ಫಾಲೋ ಮಾಡದೇ ಇರೋದ್ರಿಂದ ಇದನ್ನು ರಿಕಾಲ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ನೋಡಿ, ವಾಟ್ ವಾಸ್ ದ ರೀಸನ್ ಆಫ್ ದ ರಿಕಾಲ್ ಆ್ಯಂಡ್ ವೈ ವಾಸ್ ಇಟ್ ಕ್ಲಾಸಿಫೈಡ್ ಅಸ್ ಹೈಯೆಸ್ಟ್ ರಿಸ್ಕ್. ಅಂದರೆ ಈ ರಿಕಾಲ್ ಮಾಡೋದಕ್ಕೆ ಏನು ಉದ್ದೇಶ, ಏನು ಕಾರಣ, ಯಾಕೆ ಇದನ್ನು ಹೈಯೆಸ್ಟ್ ಲೆವೆಲ್ ರಿಸ್ಕ್ ಆಗಿ ಕನ್ಸಿಡರ್ ಮಾಡಿದ್ದಾರೆ ಅಂತಂದರೆ, ಬಿಕಾಸ್ ದ ರೀಸನ್ FDA ಕ್ಲಾಸಿಫೈಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಅನ್ಡಿಕ್ಲೇರ್ಡ್ ಮಿಲ್ಕ್. ಸೊ ಅವ್ರು ಏನು ಹೇಳ್ತಿದ್ದಾರೆ, ಇದರಲ್ಲಿ ಮಿಲ್ಕ್ ಯೂಸ್ ಮಾಡಿದ್ದಾರೆ ಈ ಲೇಸ್ ಚಿಪ್ಸಲ್ಲಿ. ಅನ್ಡಿಕ್ಲೇರ್ಡ್ ಅಂದರೆ ಅನ್ಡಿಕ್ಲೇರ್ ಮಾಡಿದ್ದಾರೆ, ಮಿಲ್ಕ್ ಯೂಸ್ ಮಾಡಿರೋದನ್ನ ಡಿಕ್ಲೇರ್ ಮಾಡಿಲ್ಲ ಅವ್ರ ಲೇಬಲ್ ಪ್ಯಾಕ್ ಮೇಲೆ. ಹಂಗಾಗಿ FDA ಹ್ಯಾಸ್ ಕ್ಲಾಸಿಫೈಡ್ ದಿಸ್ ಇಸ್ ದ ಹೈಯೆಸ್ಟ್ ಲೆವೆಲ್ ಆಫ್ risk, nothing but it's an allergic. So milk is considered one of FDA's 8 major food allergens as it could lead to hives, cramps, dizziness, swollen vocal cords and even unconsciousness among those who are allergic to it. ಸೊ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ FDA ಅವರು ಏನು ಮಾಡಿದ್ದಾರೆ, ಅವರ 8 ಮೇಜರ್ ಅಲರ್ಜೆನ್ಸ್, ಅಂದರೆ ಪ್ರತಿಯೊಂದು ರೆಗ್ಯುಲೇಷನ್ ಬಾಡಿ, ಗವರ್ನಿಂಗ್ ಬಾಡೀಸಲ್ಲಿ ಅಲರ್ಜೆನ್ಸ್ ಅನ್ನೋದು ಇಷ್ಟು ಲಿಸ್ಟ್ ಅಂತ ಇರುತ್ತೆ, ಕ್ಲಾಸಿಫೈ ಮಾಡ್ಕೊಂಡಿರ್ತಾರೆ. ಐದರ್ 10 ಆಗಿರ್ಬೋದು, ಇಲ್ಲ 5 ಆಗಿರ್ಬೋದು, ಇಲ್ಲ ಎಕ್ಸೆಟ್ರಾ, ಡಿಪೆಂಡಿಂಗ್ ಅಪಾನ್ ದ ಕ್ಲಾಸ್ ಆಫ್ ಒರಿಜಿನ್, ಟೈಪ್ ಆಫ್ ಕನ್ಸಂಪ್ಷನ್, ಪ್ರಯಾರಿಟೀಸ್ ಎಕ್ಸೆಟ್ರಾ, ಹೆಲ್ತ್ ಇದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಇಲ್ಲೇನು ಹೇಳಿದ್ದಾರೆ, ಅವರು ಮಿಲ್ಕ್ ಅನ್ನೋದನ್ನು 8 ಮೇಜರ್ ಅಲರ್ಜೆನ್ಸ್ ಅವ್ರ ಕಂಟ್ರಿ ಪ್ರಕಾರ, ರೆಗ್ಯುಲೇಷನ್ ಪ್ರಕಾರ ಏನಿದೆ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಸೊ ಇದರಿಂದ ಏನು ಕಾಸ್ ಆಗುತ್ತೆ, ಡಿಸೀನೆಸ್ ಅಂದರೆ ತಲೆ ತಿರುಗುವಂಥದ್ದಾಗ್ಬೋದು, ಸ್ವೋಲನ್ ವೋಕಲ್ ಕಾರ್ಡ್ಸ್ ಆಗ್ಬೋದು, ಅಥವಾ ಅನ್ಕಾನ್ಷಿಯಸ್ನೆಸ್ಸು ಕ್ರಿಯೇಟ್ ಆಗ್ಬೋದು. ಅಂದರೆ ಪೀಪಲ್ ಯಾರಿಗೆ ಮಿಲ್ಕ್ ಕನ್ಸ್ಯೂಮ್ ಮಾಡೋಕ್ಕಾಗಲ್ಲ, ಪೀಪಲ್ ಹೂ ಆರ್ ಅಲರ್ಜಿಕ್ ಟು ದ ಮಿಲ್ಕ್, ಫಾರ್ ದೆಮ್ ಎಸ್ಪೆಷಲಿ. So, milk allergies among the common food allergies in children, and the symptoms could range from mild to severe. Wheezing, vomiting, hives and digestive problems are among the mildest symptoms. Allergy can also cause anaphylaxis, which is a severe and life-threatening issue leading to blockage of airways. Milk is the most common food allergen after peanuts and tree nuts, which can cause anaphylaxis. So, ಇವರು ಏನು ಹೇಳ್ತಿದ್ದಾರೆ, ಮಿಲ್ಕ್ ಅಲರ್ಜಿ ಇಸ್ ದ among the common food allergens in children, ಅಂದರೆ ಎಸ್ಪೆಷಲಿ ಕನ್ಸಿಡರ್ ಟು ಅಡಲ್ಟ್ಸ್. ಮೇಜರಾಗಿ ಚಿಲ್ಡ್ರನ್ಸಲ್ಲಿ ಇದು ಕಾಮನ್ ಅಲರ್ಜನ್, ಬಿಕಾಸ್ ಲೇಸ್ ಚಿಪ್ಸ್ ಅನ್ನೋಂಥದ್ದು ಒಂದು ಸ್ಮಾಲ್ ಚೈಲ್ಡಿಂದ ಹಿಡಿದು ಅಪ್ ಟು ಏಜ್ಡ್ ಅಡಲ್ಟ್ವರೆಗೂ ಕನ್ಸ್ಯೂಮ್ ಮಾಡೇ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ಅವ್ರಿಗೆ ಅಲರ್ಜಿಕ್ ಇದ್ದಾರೆ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ, ಅವರು ತಿಂದು ಇಲ್ಲ ಅದರಿಂದ ಏನಾದ್ರು ಆದಾಗ ಅವ್ರಿಗೆ ಅರ್ಥ ಆಗುತ್ತೆ. ಸೊ ಆ್ಯಸ್ ಪರ್ FDA ಅವರ ರೆಗ್ಯುಲೇಷನ್ ಪ್ರಕಾರ ಈ ಕಾಮನ್ ಫುಡ್ ಅಲರ್ಜೀಸ್ ಕಾಸ್, ಅಂದರೆ ಚಿಲ್ಡ್ರನ್ಸಲ್ಲಿ ಕಾಮನ್ ಅಲರ್ಜಿ ಕಾಸ್ ಮಾಡುತ್ತೆ. ವೀಸಿಂಗ್ ಆಗ್ಬೋದು, ವಾಮಿಟ್ ಆಗ್ಬೋದು, ಇಲ್ಲ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಬರ್ಬೋದು ಎಕ್ಸೆಟ್ರಾ, ಅಥವಾ ಏರ್ವೇಸ್ನ ಅಂದರೆ ಉಸಿರಾಟ ತೊಂದರೆಗೆ ಆಗ್ಬೋದು. ಸೊ ಮಿಲ್ಕ್ ಇಸ್ ದ ಥರ್ಡ್ ಮೋಸ್ಟ್ ಕಾಮನ್ ಫುಡ್ ಅಲರ್ಜನ್ ಆಫ್ಟರ್ ಪೀನಟ್ ಆ್ಯಂಡ್ ಟ್ರೀ ನಟ್ಸ್. ಅಂದರೆ ಇದು ಒಂದು ಮೋಸ್ಟ್ ಮೇಜರ್, ಬಿಕಾಸ್ ಮಿಲ್ಕ್ ಅನ್ನುವಂಥದ್ದು ಇಡೀ ಗ್ಲೋಬಲ್ಲೇ ಎಲ್ಲ ಕಡೆ ಸಿಗುವಂಥ ಪದಾರ್ಥ. ಆ್ಯಂಡ್ ಇಟ್ಸ್ ಕನ್ಸಿಡರ್ಡ್ ಟು ಬಿ ಅನ್ ಹೋಲ್ಸಮ್ ಫುಡ್ ಆರ್ ಹೋಲ್ಸಮ್ ಪ್ರೋಟೀನ್ ಫುಡ್. ಸೊ ಹಂಗಾಗಿ ಸಮ್ ಪೀಪಲ್ ಆರ್ ಅಲರ್ಜಿಕ್ ಟು ಇಟ್ ಮಿಲ್ಕ್. ಅಂದರೆ ನೆಕ್ಸ್ಟು ಪೀನಟ್, ಟ್ರೀ ನಟ್ಸ್, ಈ ಕಾಳು ಈ
ಕಡಲೆ ಬೀಜಗಳು ಇಲ್ಲ ಆಲ್ಮಂಡ್ಸ್ಗಳು ಈ ಥರ ನಟ್ಸ್ ಅಂತ ಏನು ಹೇಳ್ತಾರಲ್ಲ, ಅದ್ರ ನೆಕ್ಸ್ಟ್ ಬರುವಂಥದ್ದೇ ಮಿಲ್ಕ್ ಅಲರ್ಜಿಕ್. ಇಲ್ಲಿ ನೀವು ನೋಡ್ಬೋದು ಫುಡ್ ಅಲರ್ಜೆನ್ಸ್ ಯಾವುದೆಲ್ಲ ಅಂತ ಲಿಸ್ಟ್ ಮಾಡಿದ್ದಾರೆ. ಸೊ ವೆನ್ ಡಿಡ್ ದಿಸ್ ರಿಕಾಲ್ ಟೇಕ್ ಪ್ಲೇಸ್, ಅಂದರೆ ಈ ರಿಕಾಲ್ ಯಾವಾಗ ಆಗಿರೋದು? Lay's had recalled over 6,000 of its 13 OS bag of classic chips voluntary in December across Washington, Oregon retail and e-commerce outlet. Company found about undeclared allergen after customer contacted them. ಸೊ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ಲೇಸ್ ಅವರು ಅವರೇ ಕಂಪನಿಯವರು ಏನು ಮಾಡಿದ್ದಾರೆ, ಮಾರ್ಕೆಟಲ್ಲಿ ಸಪ್ಲೈ ಆಗಿರೋಂಥ ಪ್ರಾಡಕ್ಟ್ನ ರಿಕಾಲ್ ಮಾಡಿದ್ದಾರೆ. ಅಂದರೆ 6,000 ಬ್ಯಾಗ್ಸ್ ಚಿಪ್ಸ್ನ ವಾಲಂಟಿಯರ್ ಆಗಿ ಕಂಪ್ನಿ ಕಡೆಯಿಂದ ರಿಕಾಲ್ ಮಾಡೋದು. ಯಾಕೆ ಅಂತಂದರೆ ಒಬ್ಬರು ಕಾಮರ್ಸ್ ಕಸ್ಟಮರ್ ಪರ್ಚೇಸ್ ಮಾಡಿದ್ದಾರೆ, ಕಾಮರ್ಸ್ ಔಟ್ಲೆಟಿಂದನೋ ಇಲ್ಲ ಸ್ಟೋರಿಂದನೋ ಅವ್ರು ಪರ್ಚೇಸ್ ಮಾಡಿದಾಗ ಪ್ರಾಡಕ್ಟ್ ಲೇಬಲ್ ಅಂದರೆ ಅವರು ಯಾರೋ ಸ್ಮಾರ್ಟ್ ಕಸ್ಟಮರೇ ಆಗಿದ್ದಾರೆ, ಸ್ಮಾರ್ಟ್ ಕನ್ಸ್ಯೂಮರ್. ಸೊ ದಿಸ್ ಪರ್ಸನ್ ಇಸ್ ಕನ್ಸಿಡರ್ಡ್ ಟು ಬಿ ಸ್ಮಾರ್ಟ್ ಕನ್ಸ್ಯೂಮರ್ ಬಿಕಾಸ್ ಈ ಹ್ಯಾಡ್ ಸಮ್ ನಾಲೆಜ್, ಯು ವುಡ್ ಹ್ಯಾವ್ ಸೀನ್ ಸಮ್ ಆಫ್ ದ ವೀಡಿಯೋಸ್ ಆರ್ ಹೌ ಟು ಸಿ ದ ಫುಡ್ ಪ್ರಾಡಕ್ಟ್, ಹೌ ಟು ಚೂಸ್ ಅ ಫುಡ್, ಸೇಫ್ ಫುಡ್ ಅಂತ. ಅಂದರೆ ಮೇ ಬಿ ಇವರು ಯಾರೋ ಸ್ಮಾರ್ಟ್ ಕನ್ಸ್ಯೂಮರ್ ಆಗಿರೋರು ಏನು ಮಾಡಿದ್ದಾರೆ, ಫುಡ್ ಪ್ರಾಡಕ್ಟ್ ತೊಗೊಳ್ಳುವಾಗ ಇದು ಒಳ್ಳೆಯದ ಕೆಟ್ಟದ, ಸೇಫ್ಟಿ ಎಷ್ಟು ಇಂಪಾರ್ಟೆಂಟ್ ಫುಡ್ ಬಗ್ಗೆ ಇದು ತಿಳ್ಕೊಂಡು ನಂತರ ತೊಗೊಂಡಿದ್ದಾರೆ. ಸೊ ಹಂಗಾಗಿ ಇವರು ಪ್ಯಾಕೆಟ್ ಹಿಂದ್ಗಡೆ ನೋಡಿದಾಗ ಅಲ್ಲಿ ಅಲರ್ಜನ್ ಅನ್ನೋದು ಮಿಸ್ ಆಗಿದೆ. ಪ್ರಾಬ್ಲಿ ಇಂಗ್ರೀಡಿಯೆಂಟ್ಸಲ್ಲೇ ಮಿಲ್ಕ್ ಹಾಕಿರ್ಬೋದು, ಬಟ್ ಅಲರ್ಜನ್ ಇದೆಯೋ ಇಲ್ವೋ ಅಂತ ಅವ್ರು ಡಿಕ್ಲೇರ್ ಮಾಡಿಲ್ಲ. ಸೊ ಈ ಕಸ್ಟಮರ್ ಏನು ಮಾಡಿದ್ದಾರೆ, ಡೈರೆಕ್ಟಾಗಿ ಲೇಸ್ ಕಂಪನಿ ಕಸ್ಟಮರ್ ಕೇರ್ ಅಪ್ರೋಚ್ ಮಾಡಿದ್ದಾರೆ. ಸೊ ಅದನ್ನು ಲೇಸ್ ಕಂಪನಿಯವ್ರು ಏನು ಮಾಡಿದ್ದಾರೆ, ಅವ್ರ ಹತ್ರ ಏನು ಲಾಟ್ ನಂಬರ್, ಬ್ಯಾಚ್ ನಂಬರ್ ಇರುತ್ತೆ, ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಕಂಪೇರ್ ಮಾಡಿ ನೋಡಿದಾಗ ಅವ್ರಿಗೆ ಅದು ಗೊತ್ತಾಗಿದೆ. ಸೊ ದರ್ ಇಸ್ ಅ ಮಿಸ್ಟೇಕ್ ಇನ್ ದೇರ್ ಲೇಬಲಿಂಗ್. ಸೊ ದಿಸ್ ಹ್ಯಾಸ್ ಟು ಬಿ ರಿಕಾರ್ಡ್. ಅಂದರೆ ಅವ್ರ ಲೇಬಲಿಂಗ್ ಪ್ರೊಡಕ್ಷನ್ ಆದ ನಂತರ ಪ್ಯಾಕೇಜಿಂಗ್ ಆಗಿ ಬಂದಿರೋ ಪ್ರಾಡಕ್ಟು ಡ್ಯೂ ಟು ಲೇಬಲಿಂಗ್ ಮಿಸ್ಟೇಕಿಂದ ಅದು ಎಷ್ಟು ಎಫೆಕ್ಟ್ ಆಗಿದೆ. ಸೊ ಅದನ್ನು ರಿಕಾಲ್ ಮಾಡಬೇಕು ಅಂತ ಲೇಸ್ ಅವರು ಸ್ವಂತವಾಗಿ ಅವರೇ ಇದು ಮಾಡಿದ್ದಾರೆ. ಯಾವುದೇ ಗೌರ್ಮೆಂಟ್ ಕಡೆಯಿಂದ ಅಲ್ಲ, ಲೇಸ್ ಅವರೇ ಸ್ವಂತ ಕಂಪನಿ ಕಡೆಯಿಂದ ರಿಕಾಲ್ ಮಾಡಿದ್ರೆ ವಾಪಸ್ ಪ್ರಾಡಕ್ಟ್ಸ್ನ ತರಿಸ್ಕೊಳ್ತಾ ಇದ್ದಾರೆ. ಫ್ರೈಟೋ ಲೇಸ್ ಇನ್ December 16 press note. No allergic reactions related to this matter have been reported to date. No other Lay's products, flavors, sizes or varieties packs are recalled. ಸೊ ಲೇಸ್ ಕಂಪ್ನಿಯವರು December 16 ಪ್ರೆಸ್ ರಿಲೀಸಲ್ಲಿ ಏನು ಹೇಳಿದ್ದಾರೆ ಅಂದರೆ, ಅಲ್ಲಿ ಏನೂ ಅಲರ್ಜಿಕ್ ರಿಯಾಕ್ಷನ್ ಆಗಿಲ್ಲ ರಿಲೇಟೆಡ್ ಟು ಚಿಪ್ಸ್ ಪ್ರಾಡಕ್ಟಿಂದ. ಸೊ ಏನು ಫ್ಲೇವರ್ ಆಗಲಿ, ಸೈಜ್ ಆಗಲಿ, ಬೇರೆ ಯಾವುದೇ ರೀತಿ ಪ್ರಾಡಕ್ಟ್ನ ರಿಕಾಲ್ ಮಾಡಿಲ್ಲ. ಜಸ್ಟ್ ಇದು ಪರ್ಟಿಕ್ಯುಲರ್ ಒಂದೇ ಒಂದು ಕ್ಲಾಸಿಕ್ ಚಿಪ್ಸ್ ಏನಿದೆ ಅದನ್ನು ಮಾತ್ರ ರಿಕಾಲ್ ಮಾಡಿದ್ದಾರೆ. ಸೊ ಪೀಪಲ್ ಇನ್ ವಾಷಿಂಗ್ಟನ್ ಆರ್ ಆರಿಗನ್ ಹೂ ಹ್ಯಾವ್ ದೇರ್ ಇನ್ ಪೊಸೆಷನ್ ಲೇಸ್ ಚಿಪ್ಸ್ ದಟ್ ಹ್ಯಾವ್ ಬೋತ್ ಗ್ಯಾರಂಟಿಡ್ ಫ್ರೆಶ್ ಡೇಟ್ ಆಫ್ February 11th ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಕೋಡ್ ಆಫ್ ಐದರ್ ಈ ಕೋಡ್ಸ್ ಏನಿದೆ ನಂಬರ್ಸು should dispose of those chips immediately, especially if they have milk allergy. ಸೊ ಲೇಸ್ ಅವರು ಈ ಒಂದು ಕ್ಲಾರಿಟಿ ಕೊಡ್ತಾರೆ. ಅಂದರೆ ಪಬ್ಲಿಕ್ಕಾಗಿ ನಾನು ನಿಮಗೆ ತಿಳಿಸಿದಾಗೆ, ಈಗ ನ್ಯೂಸ್ ಚಾನಲ್ ಯಾವ ರೀತಿ ಅವರು ಪಬ್ಲಿಕ್ಕಾಗಿ ಜನರಿಗೆ ಮಾಹಿತಿ ಕೊಡೋದಕ್ಕೆ ಯಾವ ರೀತಿ ಮೀಡಿಯಾ ಅನ್ನೋದು ಪವರ್ಫುಲ್ ವೆಪನ್ ಆಗಿದೆ, ಅದೇ ರೀತಿ ಲೇಸ್ ಅವರು ಏನು ಮಾಡಿದ್ದಾರೆ, ವಾಷಿಂಗ್ಟನ್, ಒರಿಗಿಯನ್ ಸ್ಟೇಟ್ಸ್ ಅನ್ನೋ ಪ್ಲೇಸಸಲ್ಲಿ ಈ ಪರ್ಟಿಕ್ಯುಲರ್ ಬ್ಯಾಚ್ ನಂಬರ್ಸ್ ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕೋಡ್ ಇರೋಂಥ ಪ್ರಾಡಕ್ಟ್ ನೀವೇನಾದ್ರು ಪರ್ಚೇಸ್ ಮಾಡಿದರೆ ಆ ಚಿಪ್ಸಲ್ಲಿ ಅದನ್ನು ಇಮಿಡಿಯೇಟಾಗಿ ಡಿಸ್ಪೋಸ್ ಮಾಡಿ. ಅಂದರೆ ಅದನ್ನು ತಿನ್ನಬೇಡಿ. ಇಟ್ಸ್ ನಾಟ್ ಅ ಗುಡ್ ಫಾರ್ ಕನ್ಸಂಪ್ಷನ್. ಆ್ಯಂಡ್ ಇಫ್ ಯು ಆರ್ ಓನ್ಲಿ ಹ್ಯಾವ್ ಅಲರ್ಜಿಕ್ ಟು ಮಿಲ್ಕ್, ಅಂದರೆ ಅವ್ರು ಎಲ್ಲರಿಗೂ ಮಾಡಿ ಅಂತ ಹೇಳ್ತಿಲ್ಲ. ಇವಾಗ ನಿಮಗೆ ಗೊತ್ತಿರುತ್ತೆ ನೀವು ಮಿಲ್ಕ್ ನಿಮಗೆ ಆಗಲ್ಲ ಅಲರ್ಜಿಕ್ ಅಂತ, ಸೊ ಅಂಥವ್ರಿಗೆ ಅದನ್ನು ಡಿಸ್ಪೋಸ್ ಮಾಡಿ ಪ್ರಾಡಕ್ಟ್ನ ಅಂತ ಲೇಸ್ ಅವ್ರು ಹೇಳ್ತಿದ್ದಾರೆ. ಸೊ ಈಗ ನೆಕ್ಸ್ಟ್ ಬಂದು ನಿಮಗೆ ಹೇಳುವಂಥದ್ದು, ವೈ ಡು ಫುಡ್ ಅಲರ್ಜೀಸ್ ಅಕ್ಕರ್. ಸೊ ಇದು ವೆರಿ ಇಂಪಾರ್ಟೆಂಟ್, ನೀವು ತಿಳ್ಕೊಬೇಕು. So they occur as the body immune system react to certain proteins in food. Food allergic reactions vary in severity from mild symptoms involving eyes, lip swelling to severe life-threatening symptoms, often called anaphylaxis, that may involve fatal respiratory problems and shock. More than 160 foods have been identified to cause food allergens in sensitive individuals. ಸೊ ಈ ಫುಡ್ ಅಲರ್ಜೆನ್ಸ್ ಹೇಗೆ ಬರುತ್ತೆ ಅಂದರೆ, ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ರಿಯಾಕ್ಟ್ ಆಗುತ್ತೆ. ಈಗ ನಾವು ಯಾವುದೇ ಫುಡ್ ತೊಗೊಂಡಾಗ ಐದರ್ ಇಟ್ಸ್ ಅ ಗುಡ್ ಆರ್ ಬ್ಯಾಡ್, ನಮ್ಮ ಬಾಡಿಯಲ್ಲಿ ಒಂದು ಇಮ್ಯೂನ್ ಸಿಸ್ಟಮ್, ಇಮ್ಯುನಿಟಿ ಅನ್ನೋ ಪವರ್ ಇರುತ್ತೆ. ಸೊ ಅದು ಏನು ಮಾಡುತ್ತೆ, ಈ ರಿಯಾಕ್ಟ್ ಆಗುತ್ತೆ ಫುಡ್ ಜೊತೆ. ರಿಯಾಕ್ಟ್ ಆದಾಗ ಇಫ್ ನಮ್ಮ ಬಾಡಿಗೆ ಅದು ಸೂಟ್ ಆಗ್ತಿಲ್ಲ ಅಂದರೆ ಇಮಿಡಿಯೇಟ್ ಸಿಂಪ್ಟಮ್ಸ್ ಕೊಡುತ್ತೆ, ಲೈಕ್ ವಾಮಿಟ್ ಆಗಿರ್ಬೋದು, ಇಲ್ಲ ಹೊಟ್ಟೆ ನೋವು ಬರೋ ಅಂಥದ್ದು ಎಕ್ಸೆಟ್ರಾ. ಸೊ ಈ ಮೂಲಕ ಫುಡ್ ಅಲರ್ಜಿಕ್, ನಾವು ಈ ಪರ್ಟಿಕ್ಯುಲರ್ ಫುಡ್ಗೆ ನಮ್ಗೆ ಅದು ಅಲರ್ಜಿಕ್ ಆಗಿದೆ, ಇಲ್ಲ ನಮ್ಗೆ ಅದು ಅಲರ್ಜಿ, ನಾವು ತಿನ್ನಬಾರ್ದು ಅನ್ನೋದು ನಮಗೆ ತಿಳಿಯುತ್ತೆ. ಸೊ ನಾನು ನಿಮಗೆ ಇಷ್ಟು ಈ ಪ್ರಾಡಕ್ಟ್ ಬಗ್ಗೆ, ರಿಕಾಲ್ ಬಗ್ಗೆ ಹೇಳಿದ್ದು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳ್ಕೊಬೇಕು, ಮಾಹಿತಿ ಬೇಕು, ರಿಕಾಲ್ ಅಂದರೆ ಏನು, ನಮ್ಮ FSSAಯಲ್ಲಿ ಯಾವ ರೀತಿ ಇದು ಮಾಡ್ತಾರೆ, ಫುಡ್ ಅಲರ್ಜೀಸ್ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ, ಇಲ್ಲ ಇಂಟ್ರೆಸ್ಟ್ ಅನಿಸಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನು ತಿಳ್ಕೊಬೇಕು ಫುಡ್ ರಿಲೇಟೆಡ್ ಬಗ್ಗೆ ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಎಷ್ಟು ಸಾಧ್ಯನೋ ನನಗೆ ಗೊತ್ತಿರುವಂಥದ್ದನ್ನ ನಿಮಗೆ ನಿಮ್ಮ ಮುಂದೆ ತಂದು ಹೇಳ್ತೀನಿ, ಅದನ್ನು ಅರ್ಥ ಮಾಡಿಸೋ ಪ್ರಯತ್ನ ನಾನು ಮಾಡ್ತೀನಿ.
ಸೊ ಇಷ್ಟು ನಾನು ನಿಮಗೆ ಹೇಳಿದ್ದು ತಿಳ್ಕೊಂಡಿದ್ದಾರೆ ಅನ್ಕೋತೀನಿ. ಸೊ ಯಾಕೆ ನೀವು ಫುಡ್ ಪ್ರಾಡಕ್ಟ್ ತಗೊಳ್ಳುವಾಗ ಲೇಬಲಿಂಗ್ ನೋಡೋದು ಎಷ್ಟು ಮುಖ್ಯ ಅನ್ನೋದು ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ನನ್ನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಇಲ್ಲಿಗೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.